ಮೊಬೈಲ್ ಫೋನ್ಗೆ ವಿಪರೀತ ಅಡಿಕ್ಟ್ ಆಗಿದ್ದೀರಾ? ಫೋನ್ ಬಳಕೆಗೆ ಕಡಿವಾಣ ಹಾಕೋದು ಹೇಗೆ ಅಂತ ತಿಳಿಯದೆ ಯೋಚಿಸ್ತಿದ್ದೀರಾ? ಮೊಬೈಲ್ ಬಳಕೆ ಮಿತಿಗೊಳಿಸಲು ಇಲ್ಲಿವೆ ನೋಡಿ ಟ್ರಿಕ್ಸ್. ಮೊಬೈಲ್ ಫೋನ್ ದಾಸರಾಗಿದ್ದೀರಾ? ಫೋನ್ ಬಳಕೆ ಕಡಿಮೆ ಮಾಡೋದು ಹೇಗೆ? ಮೊಬೈಲ್ ಬಳಕೆ ಹೀಗೆ ಮಿತಿಗೊಳಿಸಿ. ಮೊಬೈಲ್ ಫೋನ್ ಬಳಕೆ ಈಗ ಎಲ್ಲರಿಗೂ ಅತಿ ಅವಶ್ಯಕತೆ. ನಿತ್ಯ ಕೆಲಸಗಳಿಗೆ ಈ ಮೊಬೈಲ್ ಫೋನ್ ಇರಲೇಬೇಕಿದೆ. ಹಾಗೆ ಈ ಫೋನ್ ಬಳಸುವವರ ಸಂಖ್ಯೆಯೂ ಹೆಚ್ಚಾಗುತ್ತಲೇ ಇದೆ. ಭಾರತದಲ್ಲಿ ಈ ಸಂಖ್ಯೆ ಅತ್ಯಧಿಕ ಆಗಿದೆ. ಈಗ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಮೊಬೈಲ್ ಕೈಯಲ್ಲೇ ಹಿಡಿದಿರ್ತಾರೆ. ಮಕ್ಕಳು ಕೂಡ ಈಗ ಮೊಬೈಲ್ ಇಲ್ಲದೆ ಒಂದು ಕ್ಷಣವೂ ಇರೋದಿಲ್ಲ ಎಂಬ ಸ್ಥಿತಿಗೆ ತಲುಪಿದ್ದಾರೆ. ಊಟ, ತಿಂಡಿ, ನಿದ್ರೆಯ ಸಮಯದಲ್ಲೂ ಈಗ ಅವರು ಮೊಬೈಲ್ ಹಿಡಿದಿರ್ತಾರೆ. ಕೆಲವರಿಗೆ ಮೊಬೈಲ್ ಫೋನ್ ಬಳಕೆ ಅನಿವಾರ್ಯವಾಗಿರುತ್ತದೆ. ಯಾಕಂದ್ರೆ ನಿತ್ಯದ ಹಲವು ರೀತಿಯ ಕೆಲಸಗಳು, ಕಾರ್ಯಗಳು ಸಂವಹನಕ್ಕೆ ಅತಿ ಅವಶ್ಯಕವಾಗುತ್ತದೆ. ಮತ್ತೆ ಕೆಲವರಲ್ಲಿ ಇದು ಗೀಳಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಳ ಕಾಲ ಹರಟುವುದು, ಕಾಲಿಂಗ್, ವಿಡಿಯೋ, ರೀಲ್ಸ್ ಹೀಗೆ ಜನರು ತಮ್ಮ ಅತ್ಯಮೂಲ್ಯ ಸಮಯ ಇದರಲ್ಲೇ ಕಳೆಯುತ್ತಿದ್ದಾರೆ. ಈಗ ಸಾಮಾಜಿಕ ಮಾಧ್ಯಮಗಳು ಕೂಡ ಬಹುದೊಡ್ಡ ಉದ್ಯಮಗಳಾಗಿವೆ. ಹಾಗೆ ಟೆಲಿಕಾಂ ಕಂಪನಿಗಳು, ಮೊಬೈಲ್ ತಯಾರಿಕಾ ಕಂಪನಿಗಳು ಕೂಡ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೆಸುತ್ತಲೇ ಇವೆ. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಫೋನ್ ಬಳಕೆ ಸಕಾರಾತ್ಮಕ ಪರಿಣಾಮಕ್ಕೂ ಹೆಚ್ಚಾಗಿ ನಕಾರಾತ್ಮಕ ಪರಿಣಾಮ ಉಂಟು ಮಾಡುತ್ತಿರೋದೇ ಹೆಚ್ಚಾಗಿದೆ. ಅದರಲ್ಲಿ ಮಹಿಳೆಯರು, ಮಕ್ಕಳು ತಮ್ಮ ಸಮಯವನ್ನ ಹೆಚ್ಚಾಗಿ ಮೊಬೈಲ್ನಲ್ಲಿ ಕಳೆಯುತ್ತಿರುವುದು ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಹಾಗೆ ಈಗ ಮೊಬೈಲ್ನಿಂದ ಹಲವು ಸಮಸ್ಯೆಗಳು ಹುಟ್ಟಿಕೊಂಡಿರೋದು ಕೂಡ ನಾವು ನೋಡಬಹುದು. ಅತಿಯಾದ ಮೊಬೈಲ್ ಬಳಕೆಯಿಂದ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳ ಜೊತೆಗೆ ಆರ್ಥಿಕ ಸಮಸ್ಯೆಯೂ ಕಾಡುತ್ತಿದೆ. ಮೊಬೈಲ್ ಬಳಕೆಗಾಗಿ ದುಬಾರಿ ವೆಚ್ಚದ ರೀಚಾರ್ಜ್ಗಳು ಹಾಗೆ ಮೊಬೈಲ್ ಫೋನ್ ಮೂಲಕ ಸೈಬರ್ ಕ್ರೈಮ್ನಂತಹ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಫೋನ್ ಬಳಕೆ ಒಂದು ಚಟವಾಗಿ, ವ್ಯಸನವಾಗಿ ಬದಲಾಗಿರೋದು ಕೂಡ ಆತಂಕಕ್ಕೆ ಕಾರಣವಾಗಿದೆ. ಹಾಗೆ ಶಾಲಾ ಮಕ್ಕಳಿಗೆ ಹೇಗೆ ನೋ ಬ್ಯಾಗ್ ಡೇ ಎಂಬ ದಿನ ಮೀಸಲಿಡಲಾಗಿದೆಯೋ ಹಾಗೆ ಫೋನ್ನಿಂದ ದೂರವಿರಲು ನೋ ಫೋನ್ ಡೇ ಕೂಡ ಹಲವು ಕಡೆ ಚಾಲ್ತಿಯಲ್ಲಿದೆ. ಆದರೆ ಸ್ಮಾರ್ಟ್ ಫೋನ್ನಿಂದ ದೂರ ಉಳಿಯೋದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಸ್ಕ್ರೀನ್ ಸಮಯವನ್ನ ಕಡಿಮೆ ಮಾಡೋದು ಕೂಡ ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟು ಮಾಡುವ ಕಾರಣ ಕೆಲವೊಂದು ಅಂಶವನ್ನ ನಾವು ಅನುಸರಿಸಿ ಪ್ರಜ್ಞಾವಂತರಾಗಿ ಮೊಬೈಲ್ ಫೋನ್ ಬಳಕೆ ಮಾಡಲು ಸಲಹೆ ನೀಡಲಾಗಿದೆ. ಅದರಲ್ಲೂ ಫೋನ್ ಬಳಕೆ ಕಡಿಮೆ ಮಾಡೋದ್ರಿಂದಾಗುವ ಕೆಲವು ಲಾಭಗಳು ಹಾಗೆ ಫೋನ್ ಗೀಳು ಯಾವ ರೀತಿಯ ಸಮಸ್ಯೆ ಉಂಟು ಮಾಡಲಿದೆ ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ಮೊಬೈಲ್ ಫೋನ್ ಗೀಳಿಗೆ ಒಳಗಾದ್ರೆ ಅದರಿಂದ ಹೊರಬರೋದು ಹೇಗೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ. ಸ್ಕ್ರೀನ್ ಟೈಮ್ ಮಿತಗೊಳಿಸಿ. ನೀವು ಸಂಪೂರ್ಣವಾಗಿ ಮೊಬೈಲ್ ಬಳಕೆ ಬಿಡಲು ಸಾಧ್ಯವಿಲ್ಲ, ಆದ್ರೆ ಈ ಸಮಯವನ್ನ ಮಿತಗೊಳಿಸಬಹುದು. ಅದರಲ್ಲೂ ಆಂಡ್ರಾಯ್ಡ್ ಅಥವಾ ಐಫೋನ್ ಎರಡರಲ್ಲೂ ಈ ರೀತಿಯ ತಂತ್ರಾಂಶಗಳು ಸಿಗುತ್ತವೆ. ಅದು ನಿಮ್ಮ ಸ್ಕ್ರೀನ್ ಟೈಮ್ ಅನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತವೆ. ಯಾವ ಸಮಯದಲ್ಲಿ ನೀವು ಹೆಚ್ಚಾಗಿ ಮೊಬೈಲ್ ಬಳಸುತ್ತೀರಿ ಎಲ್ಲದನ್ನೂ ಅವು ಗಮನಿಸುತ್ತದೆ. ಹಾಗೆ ನೀವಾಗಿಯೇ ಮೊಬೈಲ್ ಬಳಕೆಯ ಸಮಯವನ್ನ ಕಡಿಮೆ ಮಾಡಬಹುದು. ರಾತ್ರಿ ಮಲಗುವ ಮುನ್ನ ಹಾಗೆ ಕೆಲಸದ ನಡುವೆ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡೋದು ಬಹಳ ಉತ್ತಮ. ಅನಗತ್ಯ ಮೆಸೇಜ್ಗಳನ್ನ ಬಂದ್ ಮಾಡಿ. ನಿಮಗೆ ಮೊಬೈಲ್ ಕುರಿತು ನೆನಪಾದಾಗ ಹೆಚ್ಚು ಬಳಸುತ್ತೀರಿ. ಮೊಬೈಲ್ ಶಬ್ದ ಮಾಡಿದಾಗ ಅದನ್ನ ಕೈಗೆತ್ತಿಕೊಳ್ತೀರಿ. ಹೀಗಾಗಿ ನಿಮಗೆ ಬೇಕಾದ ಆಪ್ನಿಂದ ಮಾತ್ರವೇ ಸಂದೇಶ ಬರುವಂತೆ ಸೆಟ್ಟಿಂಗ್ಸ್ ಮಾಡಿಟ್ಟುಕೊಳ್ಳಿ. ಅನಗತ್ಯ ಆಪ್ಗಳು ಸಂದೇಶಗಳನ್ನ ಆದಷ್ಟು ಕಡಿಮೆಯಾಗುವಂತೆ ನೋಡಿಕೊಳ್ಳಿ. ಅದರಲ್ಲೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಶಾಪಿಂಗ್ ಆಪ್ಗಳಿಂದ ಬರುವ ಸಂದೇಶಗಳು ನಿಮ್ಮನ್ನ ಮೊಬೈಲ್ ಬಳಸುವಂತೆ ಪ್ರೇರೇಪಿಸುತ್ತವೆ. ಫೋನ್ ಎಲ್ಲಿ ಬಳಸಬಾರದು ಎಂಬುದನ್ನ ನೀವೇ ನಿರ್ಧರಿಸಿ. ನೀವು ಬಾತ್ರೂಮ್ಗೂ ಮೊಬೈಲ್ ತೆಗೆದುಕೊಂಡು ಹೋಗ್ತಿದ್ರೆ ಅಂತಹ ಅಭ್ಯಾಸಗಳನ್ನ ಬಿಟ್ಟು ಬಿಡಿ. ಹಾಗೆ ಊಟ ಮಾಡುವಾಗ, ದೇವರ ಪೂಜೆ ವೇಳೆ, ಧ್ಯಾನ, ಯೋಗ, ಓದಿಕೊಳ್ಳುವಾಗ ಮೊಬೈಲ್ ಬಳಸದಿರಲು ನೀವೇ ಒಂದು ಬೌಂಡರಿ ಹಾಕಿಕೊಳ್ಳಿ. ಇದರಿಂದ ಮೊಬೈಲ್ ಬಳಕೆ ಕಡಿಮೆ ಮಾಡಬಹುದು. ಇನ್ನು ಮೊಬೈಲ್ ಬಳಕೆ ಕಡಿಮೆ ಮಾಡೋದ್ರ ಪ್ರಯೋಜನವೇನು? ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ. ನಿರಂತರ ಮೊಬೈಲ್ ಬಳಕೆಯು ಒತ್ತಡ ಹೆಚ್ಚಿಸೋದ್ರಿಂದ ನೀವು ಮೊಬೈಲ್ ಬಳಕೆ ಕಡಿಮೆ ಮಾಡೋದು ನಿಮ್ಮ ಆತಂಕ ಹಾಗೂ ಒತ್ತಡ ಕಡಿಮೆ ಮಾಡಲಿದೆ. ನಿಮ್ಮ ಮನಸ್ಸನ್ನ ಶಾಂತವಾಗಿಡುತ್ತದೆ. ಅತ್ಯುತ್ತಮ ನಿದ್ರೆ ಬೇಕಿದ್ದರೆ ಮೊಬೈಲ್ ಬಿಡಿ. ನಿಮಗೆ ನಿದ್ರೆಯ ಸಮಸ್ಯೆ ಇದ್ರೆ ಮೊಬೈಲ್ ಬಳಕೆ ಕಡಿಮೆ ಮಾಡಿ ನೋಡಿ. ಯಾಕಂದ್ರೆ ಮೊಬೈಲ್ನಿಂದ ಬರುವ ಬೆಳಕು ನಿಮ್ಮ ಕಣ್ಣಿನ ಮೇಲೆ ಬೀಳುವುದು ನಿದ್ರೆ ಕಸಿಯುವ ಒಂದು ಸಮಸ್ಯೆಯಾಗಲಿದೆ. ಹೀಗಾಗಿ ಮಲಗುವಾಗ ಮೊಬೈಲ್ ಬಳಸದಿರುವುದು ಬಹಳ ಉತ್ತಮ.
ನಿಮ್ಮಲ್ಲಿ ಸೃಜನಶೀಲತೆ ಹೆಚ್ಚಾಗಲಿದೆ. ಹೌದು, ಮೊಬೈಲ್ ನಿಮ್ಮ ಆಲೋಚನೆಯ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ನಿಮ್ಮ ವಿಭಿನ್ನ ಆಲೋಚನೆಗಳನ್ನ ಮೊಬೈಲ್ ಬಳಕೆ ಹಾಳು ಮಾಡುತ್ತದೆ. ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ಮಾಧ್ಯಮಕ್ಕೆ ಒಗ್ಗಿಕೊಳ್ಳೋದು ಮೆದುಳಿನ ಕಾರ್ಯಕ್ಷಮತೆ ನಿಧಾನವಾಗಿಸುತ್ತದೆ. ಹೀಗಾಗಿ ಈ ಫೋನ್ ಬಳಕೆ ಕಡಿಮೆ ಮಾಡೋದು ಸಮೂಹವನ್ನ ಕೌಶಲ್ಯ ಹೆಚ್ಚಿಸಲಿದೆ. ಇನ್ನು ನೀವು ಮೊಬೈಲ್ ಫೋನ್ ಬಳಕೆ ಕಡಿಮೆ ಮಾಡುವುದು ನಿಮಗೆ ಒಟ್ಟಾರೆ ಮಾನಸಿಕ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಲಿದೆ. ಫೋನ್ ಬಳಕೆಗಿಂತಲೂ ದಿನಪತ್ರಿಕೆ, ಪುಸ್ತಕ ಓದು ನಿಮ್ಮಲ್ಲಿ ಮಾನಸಿಕ ಆರೋಗ್ಯವನ್ನ ಸುಧಾರಿಸಲಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.